Hello, welcome back to my YouTube channel. ರೀ ಏನು ಮಾಡಿಕೊಡ್ಲಿ ನಿಮ್ಗೆ? ನಮ್ಗೆ ರೊಟ್ಟಿ ವೆಜ್ ಕುರ್ಮಾ. ಓಕೆ, ವೆಜ್ ಕುರ್ಮಾನ ಮಾಡೋಣ ಬನ್ನಿ. ಸೊ ನಾನು ಬೀನ್ಸ್ನ ಸೇರಿಸ್ತಾ ಇಲ್ಲ, ಯಾಕೆ ಅಂದರೆ ಬೀನ್ಸ್ನ ಮೆಚ್ ಮಾಡ್ತೀನಲ್ಲ, ಸೊ ಅದಕ್ಕೋಸ್ಕರ ಬೀನ್ಸ್ನ ನಾನು ಯೂಸ್ ಮಾಡ್ತಾಯಿಲ್ಲ. ಆ್ಯಂಡ್ ಮತ್ತು ಇವಾಗ ಮಸಾಲೆನ ರೆಡಿ ಮಾಡೋಣ ಬನ್ನಿ. ಕೊಬ್ಬರಿ ಹಾಕಿದ್ದೀನಿ, ಆಮೇಲೆ 2 ಈರುಳ್ಳಿ ಹಾಕಿದ್ದೀನಿ, ಆಮೇಲೆ 1 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅಲ್ಲನ ಹಾಕಿದ್ದೀನಿ. ಇವಾಗ ಚಕ್ಕೆ, ಲವಂಗ ಮತ್ತು ಧನಿಯಾ ಕಾಳುಗಳನ್ನ ಹಾಕಿದ್ದೀನಿ. ಒಂಚೂರು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಆಮೇಲೆ ನಾವು ಮನೇಲಿ ಮಾಡಿರುವಂಥ ಮಸಾಲೆ ಖಾರವನ್ನು ಹಾಕಿದ್ದೀನಿ. ಒಂಚೂರು ಅರಿಶಿನ ಪುಡಿ, ಒಂದಿಷ್ಟು ಜೀರಿಗೆ. ಸೊ ಇಷ್ಟೆಲ್ಲ ಹಾಕಿಬಿಟ್ಟು ಮೇಲೆ ಒಂಚೂರು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಇದನ್ನೆಲ್ಲ ಹಾಕಿದ್ದೀವಲ್ಲ, ಇನ್ನೂ ಗ್ರೈಂಡ್ ಮಾಡೋಣ. ಸಣ್ಣದಾಗಿ ರುಬ್ಬಬೇಕು. ಸೊ ಈ ರೀತಿಯಾಗಿ ರುಬ್ಬಿ, ಮತ್ತು ಇವಾಗ ನಾನು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ 2-3 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಆಮೇಲೆ 1-2 ಕಾಳು ಸಾಸಿವೆ, ಅವು ಚಟ್ ಅನ್ನೋ ಮಟ್ಟ ಸ್ವಲ್ಪ ಬಿಟ್ಟು, ಆಮೇಲೆ ಅದಕ್ಕೆ ಕರಿಬೇವನ್ನ ಒಗಿತಾ ಇದ್ದೀನಿ. ಕರಿಬೇವನ್ನ ಇದಾದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡೋದನ್ನು ಬಿಟ್ಟು ಫ್ರೈ ಆಗ್ತವೆ. ಫ್ರೈ ಆದಮೇಲೆ ನಾವು ರುಬ್ಬಿರುವಂತಹ ಮಸಾಲೆನ ನಾವು ಹಾಕಬೇಕು. ಮಸಾಲೆಗಳ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಈ ರೀತಿಯಾಗಿ ಚೆನ್ನಾಗಿ ಎಣ್ಣೆ ಎಲ್ಲ ಮೇಲೆ ಕಾಣ್ತಿರ್ಬೇಕು. ಸೊ ಆ ರೀತಿಯಾಗಿ ಫ್ರೈ ಮಾಡಿಕೊಂಡು ಇವಾಗ ಹೆಚ್ಚಿಟ್ಟಿರುವಂಥ ತರಕಾರಿನ ಹಾಕ್ತಾಯಿದ್ದೀನಿ. ಸೊ ಆಲೂಗಡ್ಡೆ, ಗಜರಿ, ಟೊಮ್ಯಾಟೊ, ಮತ್ತು ಬಟಾಣಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ಎಲ್ಲ ಹತ್ತಬೇಕು ಅವಕ್ಕೆಲ್ಲ. ಇವಾಗ ಸ್ವಲ್ಪ ನೀರು ಹಾಕೋಣ. ಏನು ಮಸಾಲೆ ರುಬ್ಬಿದ್ದಲ್ಲ, ಆ ಮಿಕ್ಸರ್ ಜಾರಲ್ಲಿ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕು ಕುದಿಲಿಕ್ಕೆ ಹೆಚ್ಚು ನೀರೇ ಹಾಕಬೇಕು. ಸೊ ನಾನು ಅದಕ್ಕೋಸ್ಕರ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕುದಿಬೇಕು, ಒಂದು 10 ನಿಮಿಷನಾದರೂ ಕುದಿಬೇಕು. ಚೆನ್ನಾಗಿ ಕುದ್ದಾದ್ಮೇಲೆ ಈ ರೀತಿ ಬರುತ್ತೆ. ಸೊ ಎಣ್ಣೆ ಎಲ್ಲ ನೋಡಿ ಹೇಗೆ ಬಿಟ್ಕೊಳುತ್ತೆ. ಒಂಚೂರು ಲಿಂಬೆ ರಸನ ಹಿಂಡಿ, ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ರೆ ಮುಗೀತು. ಬಿಸಿ ಬಿಸಿ ವೆಜ್ ಕುರ್ಮಾ ರೆಡಿಯಾಗಿ ಹೋಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.